ಹೈಕಮಾಂಡ್ ಏನು ಸೂಚನೆ ಕೊಟ್ಟಿದೆ ಅಂತ ಯಾರು ಹೇಳಿದಾರೆ ಗೊತ್ತಿಲ್ಲ ನನಗೆ. ಬಿ ಆರ್ ಪಾಟೀಲ್ರು ಸರ್ಕಾರದಲ್ಲಿರುವ ಭ್ರಷ್ಟಾಚಾರ ಮೊದಲನೇ ಬಾರಿ ಎತ್ತಾ ಇಲ್ಲ, ಈ 3ನೇ 4ನೇ ಬಾರಿ ಇಡೀ ವ್ಯವಸ್ಥೆ ಬಗ್ಗೆ ಎತ್ತಾ ಇದ್ದಾರೆ. ಪ್ರತಿ ಬಾರಿನೂ ಮುಖ್ಯಮಂತ್ರಿ ಕರೆದು ಅವ್ರನ್ನ ಸುಮ್ಮನೆ ಮಾಡಿಸಿದ್ದಾರೆ. ಈ ಸತಿನೂ ಕರೆದು ಸುಮ್ಮನೆ ಮಾಡಿಸ್ತಾರೆ. ಯಾಕಂದರೆ ಕಳೆದ ಬಾರಿ ಮಾಡಿಸಿದ ಮೇಲೆ ಸುಮ್ಮನಾದ್ಮೇಲೆ ಅವ್ರಿಗೆ ಯೋಜನಾ ಆಯೋಗದ ಉಪಾಧ್ಯಕ್ಷರು ಮಾಡಿದ್ರು. ಈಗ ಯೋಜನಾ ಆಯೋಗ ಉಪಾಧ್ಯಕ್ಷರಾಗಿ ಮತ್ತೆ ಆರೋಪ ಮಾಡಿದ್ದಾರೆ. ಇವಾಗ ಕ್ಯಾಬಿನೆಟ್ ಕೊಟ್ಟು ಸುಮ್ಮನೆ ಮಾಡ್ತಾರೆ. ನೋಡೋಣ. ಇಷ್ಟೆಲ್ಲ ಇಶ್ಯೂಗಳ ಮೇಲೆ ನಿಮ್ಮ ರಾಜ್ಯದ ನಾಯಕರು ವಿಧಾನಸಭೆ ಇಲ್ಲ, ಈಗ ನಾವು ಎಲ್ಲ ಹಿರಿಯ ಪ್ರಮುಖ ನಾಯಕರ ಒಂದು ಸಭೆಯನ್ನು ಬೆಂಗಳೂರಿನಲ್ಲಿ ಆದಷ್ಟು ಬೇಗನೆ ಕರೀಬೇಕನ್ನುವಂಥ ಒಂದು ಚಿಂತನೆ ನಡೆದಿದೆ. ಎಲ್ಲ ಯಾವ್ಯಾವ ವಿಷಯಗಳ ಮೇಲೆ ಮತ್ತು ಯಾವ್ಯಾವ ಒಂದೊಂದು ರೀಜನ್ನಲ್ಲಿ ಒಂದೊಂದು ಸಮಸ್ಯೆಗಳಿದೆ. ರೀಜನ್ ವೈಸ್ ಹೋರಾಟ ಮಾಡತಕ್ಕಂಥದ್ದು ಕೆಲವು ಸಲಹೆಗಳು ಬಂದಿದ್ದಾವೆ. ಆದಷ್ಟು ಬೇಗನೆ ಎಲ್ಲ ಹಿರಿಯ ನಾಯಕರನ್ನ ಅಧ್ಯಕ್ಷರು, ಲೀಡರ್ ಆಫ್ ಅಪೋಸಿಷನ್ ನಾವೆಲ್ಲ ಕೂತ್ಕೊಂಡು ಸುದೀರ್ಘವಾಗಿರುವಂಥ ಜನ ರೂಪರೇಷೆಗಳನ್ನು ಹಾಕಿ